ಇದೀಗ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ನಾರಾಯಣಗೌಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾರಾಯಣಗೌಡ್ರೆ, ಮೆಟ್ರೋದಲ್ಲಿ ರಾಜಾಜಿನಗರ ಸ್ಟೇಷನ್ನಲ್ಲಿ ಒಬ್ಬ ರೈತ ಸ್ವಲ್ಪ ಬಟ್ಟೆ ಕೊಳಕಾಗಿತ್ತು, ಹತ್ತಿದ್ದಾರೆ ಅಂತ ಹೇಳಿ ಅವ್ರನ್ನ ತಡೆದಿದ್ದಾರಲ್ಲಿ. ನಿಮಗೆ ಅಲೋ ಇಲ್ಲ, ಒಳಗಡೆ ಬಿಡೋದಿಲ್ಲ ಅಂತ. ಬಹುಶಃ ರೈತ ಈ ದೇಶದ ಅನ್ನದಾತ, ಈ ದೇಶದ ಬೆನ್ನೆಲುಬು ಅಂತ ಹೇಳುವಂತ ವ್ಯವಸ್ಥೆಗೆ ಒಬ್ಬ ಸಾಮಾನ್ಯ ರೈತ ಏನೋ ಅವ್ನ ಬಟ್ಟೆ ಕೊಳಕಾಗಿರ್ಬೋದು, ಅವನು ಮೆಟ್ರೋದಲ್ಲಿ ಓಡಾಡಕ್ಕೆ ಅವಕಾಶ ಇಲ್ಲ, ಬರೀ ಅಫಿಷಿಯಲ್ಲು ಮತ್ತೆ ಭಾರಿ ಶ್ರೀಮಂತರು ಅವ್ರು ಮಾತ್ರನೇ ಮೆಟ್ರೋದಲ್ಲಿ ಓಡಾಡಬೇಕು ಅಂದ್ರೆ ಈ ಯಾವ ವ್ಯವಸ್ಥೆ ಇದು, ಯಾವ ವ್ಯವಸ್ಥೆಯಲ್ಲಿ ನಾವು ಇದೀವಿ ಅಂತ ಅನ್ಸುತ್ತೆ ನಮಗೆ. ಅವನು ಒಂದ್ ದಿವಸ ಹೊಲ ಒತ್ತು ಬಿತ್ತು ಬೆಳೆಯದೆ ಹೋದ್ರೆ ನಾವು ಮಣ್ಣು ತಿನ್ಬೇಕು. ನಾವು ಆ ರೈತನ ಬಟ್ಟೆ ಕೊಳೆ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ, ಇಲ್ಲ ಅವನಿಗೆ ಕನ್ನಡ ಬಿಟ್ರೆ ಇನ್ನೊಂದು ಗೊತ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವನು ಮೆಟ್ರೋದಲ್ಲಿ ಓಡಾಡಬಾರ್ದು ಅನ್ನೋದಾದ್ರೆ ಇದನ್ನ ಯಾಕೆ ಸಹಿಸ್ಕೋಬೇಕಿದು? ಅವ್ನು ಯಾರು? ಅವ್ನು ತಡೆದವನು ಯಾರು? ಅವ್ನ ಮುಲಾಜಿದ್ದಂಗೆ ಸಸ್ಪೆಂಡ್ ಮಾಡ್ಬೇಕು, ಮುಲಾಜಿದ್ದಂಗೆ ಸಸ್ಪೆಂಡ್ ಮಾಡ್ಬೇಕು ಅವನ್ನ. ಒಬ್ಬ ರೈತ ಅವನೇನು ಪುಸ್ಕಟ್ಟೆ ಹೋಗ್ತಾ ಇದ್ದಾನ ಮೆಟ್ರೋದಲ್ಲಿ? ದುಡ್ಡು ಕೊಟ್ಟು ಹೋಗ್ತಾ ಇದ್ದಂತಾನೆ. ಯಾರೋ ಭಯೋತ್ಪಾದಕನೋ ಮತ್ತೊಬ್ಬನ ಆದ್ರೆ ಏನೋ ಹೇಳ್ಬೋದು. ಒಬ್ಬ ಈ ನೆಲದ ರೈತ ದುಡ್ಡು ಕೊಟ್ಟು ಮೆಟ್ರೋದಲ್ಲಿ ಓಡಾಡಕ್ ಅವಕಾಶ ಇಲ್ಲ, ಅವನು ಬಟ್ಟೆ ಕೊಳಕಾಗಿದೆ ಅನ್ನುವ ಕಾರಣಕ್ಕೋಸ್ಕರ ಅವನು ಮೆಟ್ರೋದಿಂದ ದೂರ ಇಡೋದಾದ್ರೆ ಯಾರಿಗ್ ಬೇಕು ಈ ಮೆಟ್ರೋ? ಯಾರಿಗೋಸ್ಕರ ಈ ಮೆಟ್ರೋ? ಶ್ರೀಮಂತರ ಪಾಲಿಗ, ಇಲ್ಲ ವ್ಯವಸ್ಥಿತ ಹಣವಂತರ ಪಾಲಿಗ, ಇಲ್ಲ ಅಫಿಷಿಯಲ್ ಜನರ ಪಾಲಿಗ? ಹಾಗಾದ್ರೆ ರೈತ ಓಡಾಡಬಾರ್ದು ಆ ಮೆಟ್ರೋದಲ್ಲಿ? ಅವನ್ ಬಟ್ಟೆ ಕೊಳಕಾದ್ರೆ ಕೊಳಕಾಗಿದ್ದಕ್ಕೆ ಇವತ್ತು ನಾವು ಅನ್ನ ತಿಂತಿರೋದು. ಅವನ್ ಬಟ್ಟೆ ಕೊಳಕಾಗದೆ ಹೋಗಿದ್ರೆ ಎಲ್ಲಿಂದ ಅನ್ನ ತಿಂತಾ ಇದ್ವು ನಾವು? ಹುಟ್ಟಪ್ಪನವ್ರು ಹೇಳ್ತಾರೆ, ಒಬ್ಬ ರೈತ ಅವನು ಈ ನೆಲದ ದೊಡ್ಡ ಯೋಗಿ ಅಂತ ಕರೀತಾರೆ ರೈತನ. ಅಂತ ರೈತನ ಇವತ್ತು ನೀವು ಮೆಟ್ರೋದ ಓಡಾಡಕ್ ಅವಕಾಶ ಇಲ್ಲ ಅನ್ನೋದಾದ್ರೆ ಎಂತ ಕೆಟ್ಟ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ ಅಂತ ಅನ್ಸುತ್ತೆ. ಜೊತೆಗೆ ಇಂಥ ಸಿಬ್ಬಂದಿಯಿಂದ ಎಂಟೈರ್ ಮೆಟ್ರೋ ಸಿಬ್ಬಂದಿ ಇರೋರಿಗೆಲ್ಲ ಒಂದ್ ರೀತಿ ಮುಜುಗರ ಇದು. ಎಲ್ಲ ಒಂದ್ ಕಡೆ ಒಬ್ರು ತಡೆದು ಎಲ್ಲರೂ ಕೂಡ ಅದೇ ದೃಷ್ಟಿ ನೋಡ್ಬೇಕಾಗತ್ತೆ ಈಗ ಅಂತ ಒಂದ್ ಪರಿಸ್ಥಿತಿ ನಿರ್ಮಾಣ ಬೇಕು. ಮುಲಾಜಿಲ್ಲ, ಏನ್ ಮಾಡಕ್ಕಾಗತ್ತೆ? ಮುಲಾಜಿಲ್ಲ, ನೋಡ್ಲೇಬೇಕು. ಅವನ್ ಯಾರ ರಾಜಾಜಿನಗರದವನು, ಅವ್ನು ಯಾರು ತಡೆದವನು, ಅವ್ನಿಗೆ ಮುಲಾಜಿಲ್ದಂಗೆ ಕೆನ್ನೆ ಬಾರ್ಸಿ ಅವ್ನ ಮನೆಗೆ ಕಳಿಸ್ಬೇಕು ಅವನಿಗೆ. ಇಲ್ಲ ಮೆಟ್ರೋ ಅಧಿಕಾರಿಗಳು ಮಾಡ್ತಾರೋ ಇಲ್ಲ ಆ ಕೆಲಸ ನಮ್ಮ ಕಾರ್ಯಕರ್ತರ ಕೈಲಿ ಮಾಡಿಸ್ಬೇಕು ಅಂತ ಕೇಳ್ತೀನಿ ನಾನು ಅವನಿಗೆ. ಇನ್ನೊಂದ್ ದಿವಸ ಆ ತರ ರೈತರನ್ನ ತಡೆಯೋದು, ರೈತರು ತೊಂದರೆ ಕೊಡೋದು ಮಾಡಿದ್ರೆ ಚೆನ್ನಾಗಿರುತ್ತಿಲ್ಲ. ನಿಜ. ಅಲ್ಲಿ ಇರುವಂತ ಸಿಬ್ಬಂದಿ ಪಾಪ ಇಂಥ ರೈತರೆಲ್ಲ ಬಂದಾಗ ಹಳ್ಳಿಯಿಂದ ಬಂದವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕು. ಅವರು ಅಲ್ಲಿ ಎಲ್ಲಿ ಹೋಗೋದು, ಯಾವ ಟ್ರ್ಯಾಕ್, ಯಾಕಂದ್ರೆ ನಾವೆಲ್ಲ ಓದ್ಕೊಂಡವ್ರಿಗೆ ಕೆಲವೊಮ್ಮೆ ಮೆಜೆಸ್ಟಿಕ್ ಅಂತ ಸ್ಟೇಷನ್ ಅಲ್ಲಿ ಕನ್ಫ್ಯೂಸ್ ಆಗುತ್ತೆ, ಯಾವ ಕಡೆ ಹೋಗೋದು, ಯಾವ್ದು ಪರ್ಪಲ್ ಲೈನು, ಯಾವ್ದು ಗ್ರೀನ್ ಲೈನು ಅಂತ. ಸ್ವಂತವ್ರಿಗೆ ಇವ್ರು ಅಸಿಸ್ಟ್ ಮಾಡ್ಬೇಕು, ಇನ್ನು ಸ್ವಲ್ಪ ಸಹಾಯ ಮಾಡ್ಬೇಕು. ಇದು ಅಲ್ಲಿ ಯಾರಾದ್ರೂ ಒಬ್ಬ ಕನ್ನಡದವರು ಒಂದಷ್ಟು ಕೆಲಸ ಕೊಟ್ರೆ, ಕನ್ನಡದವ್ರು ಇದ್ರೆ ಅವ್ರಿಗೆ ಅರ್ಥ ಆಗತ್ತೆ, ಈ ನೆಲದ ಮಕ್ಕಳ ಬಗ್ಗೆ, ರೈತರ ಬಗ್ಗೆ ಅರ್ಥ ಆಗತ್ತೆ. ಎಲ್ಲ ತಂದು ಹಿಂದಿಯವ್ರನ್ನ ತುಂಬಿಕೊಂಡಿದ್ದಾರೆ. ಅವ್ನಿಗೆ ಏನ್ ಗೊತ್ತು? ಅವನಿಗೆ ರೈತ ಯಾರು ಅಂತೂ ಗೊತ್ತಿಲ್ಲ, ಅವನಿಗೆ ಭಾಷೆ ಅರಿವಿರಲ್ಲ. ಈ ಪರಿಸ್ಥಿತಿಯಲ್ಲಿ ಮೆಟ್ರೋ ಕೆಲಸ ಮಾಡ್ತಾ ಇದೆ. ಯಾಕಂದ್ರೆ ಗೊತ್ತಾಗ್ಬೇಕಲ್ಲ ಅವನು ಒಬ್ಬ ರೈತ ಅಂತ. ಒಂದಷ್ಟು ಅಧಿಕಾರಿಗಳನ್ನ ಕೆಲಸದವ್ರನ್ನ ಕನ್ನಡದವ್ರಿಗೆ ಕೊಡ್ರಿ, ಕನ್ನಡದವ್ರನ್ನ ಇಟ್ಕೊಳ್ರಿ ನಿಮ್ ಮೆಟ್ರೋಗಳಲ್ಲಿ. ಎಲ್ಲೋ ಯಾರನ್ನೋ ಹಿಂದಿ ಮಾತಾಡೋ ತಂದು ಇಟ್ಕೊಂಡು ಈ ಪರಿಸ್ಥಿತಿ ಬರುತ್ತೆ. ಓಕೆ. ಧನ್ಯವಾದ ನಾರಾಯಣಗೌಡ್ರೆ, ಟಿವಿ9 ಜೊತೆ ಮಾತನಾಡಿದ.